ಐಪಿಎಲ್ ಸೀಸನ್ 18 ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಆರ್ಸಿಬಿಗೆ ದೊಡ್ಡ ತಲೆನೋವಾಗಿರೋದು ಆರ್ಸಿಬಿ ಆಟಗಾರರ ಗಾಯದ ಸಮಸ್ಯೆ. ಸದ್ಯ ಆರ್ಸಿಬಿ ತಂಡದ ಈ ಬಾರಿ ಬೌಲಿಂಗ್ ಲೀಡ್ ಮಾಡಬೇಕಾಗಿರೋದು ಆಸ್ಟ್ರೇಲಿಯಾದ ವೇಗಿ ಜಾಶ್ ಹೇಜಲ್ವುಡ್. ಇದೀಗ ಅವರು ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಅರ್ಧ ಭಾಗದಲ್ಲಿಯೇ ತಂಡದಿಂದ ಹೊರಬಿದ್ದಿದ್ದ ಹೇಜಲ್ವುಡ್ ಸದ್ಯ ದೀರ್ಘಕಾಲದ ರೆಸ್ಟ್ ಸೂಚಿಸಲಾಗಿದೆ. ಇನ್ನು ಹೇಜಲ್ವುಡ್ ಗಾಯದ ರಿಕವರಿ ಬಗ್ಗೆ ಯಾವುದೇ ಅಪ್ಡೇಟ್ ಸಿಗುತ್ತಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಇಂದಲೂ ಹೊರಬಿದ್ದಿರೋ ಹೇಜಲ್ವುಡ್ ಐಪಿಎಲ್ನಿಂದಲೂ ಹೊರಬೀಳಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 1 ತಿಂಗಳ ಕಾಲ ರೆಸ್ಟ್ಗೆ ಸೂಚಿಸಲಾಗಿತ್ತು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಹೇಜಲ್ವುಡ್ ಇನ್ನೂ ಕೂಡ ರಿಕವರಿ ಆಗಿಲ್ಲ ಅನ್ನೋ ಮಾಹಿತಿ ಹೊರಬೀಳುತ್ತಿದೆ. ಹೀಗಿರುವಾಗ ಒಂದು ವೇಳೆ ಹೇಜಲ್ವುಡ್ ಐಪಿಎಲ್ಗೆ ಅಲಭ್ಯರಾದರೆ ಆರ್ಸಿಬಿಯ ಮುಂದಿನ ಪ್ಲಾನ್ ಏನು, ಯಾರನ್ನು ಆರ್ಸಿಬಿ ಬದಲಿ ಆಟಗಾರರನ್ನು ತಂಡಕ್ಕೆ ಕರೆತರಲಿದೆ ಅನ್ನೋ ಮಾತುಗಳು ನಡೀತಾ ಇದೆ. ಸದ್ಯ ಒಂದಿಷ್ಟು ಹೆಸರುಗಳು ಸಹ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಇದೀಗ ಆರ್ಸಿಬಿ ಮಾಜಿ ಆಟಗಾರನಿಗೆ ಮತ್ತೆ ಹೇಜಲ್ವುಡ್ ಬದಲಾಗಿ ಮಣೆ ಹಾಕಲಿದೆಯಾ ಅನ್ನೋ ಮಾತುಗಳು ಇದೀಗ ಕೇಳಿ ಬರೋದಕ್ಕೆ ಶುರುವಾಗಿದೆ. ಹೌದು, ಆರ್ಸಿಬಿಯ ಮಾಜಿ ಆಟಗಾರ ನ್ಯೂಜಿಲೆಂಡ್ ತಂಡದ ಆಲ್ರೌಂಡರ್ ಆಟಗಾರ ಮೈಕಲ್ ಬ್ರೇಸ್ವೆಲ್ಗೆ ಮತ್ತೆ ಆರ್ಸಿಬಿ ಮಣೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ಪರ ಉತ್ತಮ ಪ್ರದರ್ಶನವನ್ನು ಬ್ರೇಸ್ವೆಲ್ ನೀಡುತ್ತಿದ್ದಾರೆ. ಇದೀಗ ಐಪಿಎಲ್ನಲ್ಲಿ ಒಂದು ವೇಳೆ ಹೇಜಲ್ವುಡ್ ಅಲಭ್ಯರಾದರೆ ಅವರ ಜಾಗಕ್ಕೆ ಕರೆತರೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. 2023ರಲ್ಲಿ ಆರ್ಸಿಬಿ ಪರ ಆಡಿದ ಬ್ರೇಸ್ವೆಲ್ ಕೇವಲ 5 ಪಂದ್ಯಗಳನ್ನು ಆಡಿದರು. ಆದರೆ ಆಡಿದ ಪಂದ್ಯಗಳಲ್ಲಿ ಆರ್ಸಿಬಿಗೆ ಉಪಯುಕ್ತ ಆಟ ಆಡಲು ಸಾಧ್ಯವಾಗಿರಲಿಲ್ಲ. ನಂತರ ಆರ್ಸಿಬಿ ತಂಡದಿಂದ ಕೈಬಿಟ್ಟಿತ್ತು. ಹರಾಜಿನಲ್ಲೂ ಅನ್ಸೋಲ್ಡ್ ಆಗಿದ್ದ ಬ್ರೇಸ್ವೆಲ್ ಮೇಲೆ ಇದೀಗ ಮತ್ತೆ ಆರ್ಸಿಬಿ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಒಂದು ವೇಳೆ ಹೇಜಲ್ವುಡ್ ಐಪಿಎಲ್ಗೆ ಅಲಭ್ಯರಾದರೆ ಆಲ್ರೌಂಡರ್ ಬ್ರೇಸ್ವೆಲ್ ಅವರನ್ನು ಆರ್ಸಿಬಿ ಮತ್ತೆ ತಂಡಕ್ಕೆ ಕರೆತರೋ ಪ್ರಯತ್ನಕ್ಕೆ ಕೈ ಹಾಕಲಿದೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಹೇಜಲ್ವುಡ್ ಆರ್ಸಿಬಿಗೆ ಅಲಭ್ಯರಾದರೆ ಅವರ ಜಾಗಕ್ಕೆ ಮೈಕಲ್ ಬ್ರೇಸ್ವೆಲ್ ಬೆಸ್ಟ್ ಆಯ್ಕೆ ಅಂತ ನಿಮಗೆ ಅನಿಸುತ್ತದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.